ನಾವು ನಮ್ಮ ಕುಟುಂಬದ ಮೇಲೆ, ನಮ್ಗಳ ಮೇಲೆ, ನಾವು ಮಾಡೋಂಥ ಕೆಲಸದ ಮೇಲೆ ಹಾಗೂ ಪ್ರಕೃತಿ ಮೇಲೆ ಗಮನ ಇಟ್ಕೊಂಡು ನಮ್ಮ ಕೆಲಸನ ನಾವು ಶ್ರದ್ಧೆಯಿಂದ ಮಾಡೋಣ. ಈ ವರ್ಷ ನಿಮಗೆ, ನನಗೆ, ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಸೊ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಶುಭಾಶಯಗಳು. ಸ್ಟೇ ಪಾಸಿಟಿವ್. ಅವ್ನು ಯಾರೋ ರೈಡರ್ ಹೋಯ್ತವನೆ ಅಂತ ಅವನು ಹಿಂದೆಗಡೆ ಹೋಯ್ತಿರೋದು ನೋಡಿ. ಇಲ್ಲಿ ಇಷ್ಟು % 93 ಆ್ಯಾವ್ರೇಜ್ ತೋರಿಸಿದ್ರು ಎಲ್ಲಿ ಗಾಡಿ ಮಧ್ಯೆ ಲಾಫ್ ಗೀಫ್ ಆಗಿ ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿತ್ತು ಅಂತ. ಆ ಗಾಡಿಗಳು ಇಟ್ಕೊಂಡು ಮೋಟೋ ಬ್ಲಾಗಿಂಗ್ ಮಾಡ್ಬೇಕಾ, ಆ ಗಾಡಿಲಿ ಮಾಡ್ಬೇಕಾ ಅನ್ಕೊಂತೀವಿ. ಸುಮ್ಮನೆ ಏನಕ್ಕೆ ಯಾವುದೋ ಒಣಗೋಗಿರೋ ಗಿಡಕ್ಕೆ ನೀರು ಹಾಕಕ್ಕೆ ಹೋಯ್ತೀರಾ? ಇರೋಲ್ಲ ನಿಮ್ಮ ಲೈಫಲ್ಲಿ ಇನ್ನೊಂದು ಒಳ್ಳೆ ಗಿಡ ಬೆಳೆದಿರುತ್ತೆ, ಅದಕ್ಕೆ ನೀರು ಹಾಕ್ರಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹಾಯನ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ಸೊ ವೆಲ್ಕಮ್ ಟು ಒನ್ ಮಿನಿ ರೈಡ್. ಸೊ ನಾನೀಗ ಸದ್ಯಕ್ಕೆ ಇವಾಗ ಟೈಮ್ ಬಂದು 3:23. ಸೊ ನಾನೀಗ ಸದ್ಯಕ್ಕೆ ಪಾಂಡವಪುರದ ಹತ್ರ ಇರೋ ಹೋಟೆಲ್ ರಾಜಕುಮಾರಾಗಿ ಹೋಗ್ತಾ ಇದ್ದೀನಿ. ಸೊ ಏನಕ್ಕೆ ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತೆಲ್ಲ ನೀವು ಮುಂದಕ್ಕೆ ನೋಡ್ತೀರಾ ಬನ್ನಿ. ಅಲ್ಲ, ನನಗೆ ಎಷ್ಟೋ ಜನ ಈ ಬನ್ನಿ ಮಂಟಪ ಹೈವೇಲಿ ಓಡಾಡ್ಬೇಕಾದ್ರೆ ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡು ಓಡಾಡೋದೇ ಇಲ್ಲ. ನಿಜವಾಗ್ಲೂ ಇಲ್ಲೆಲ್ಲೂ CC ಕ್ಯಾಮ್ರಾಗಳು ಇಲ್ವಾ? ಇದೇ ನಾನು ಒಂದೆರಡು ಕಡೆ ಗಮನಿಸಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ತ್ರಿಪ್ಸ್ ಬತ್ತಿದ್ದಾರೆ, ಇಲ್ಲಿ ಹೋಗಿ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ. ಅಲ್ಲಿ ಮುಂದೆಗಡೆ ಹೋಗ್ತಿರೋ ಗಾಡಿ ಇಲ್ಲಿ ತ್ರಿಪ್ಸ್ ಇದ್ದಾರೆ. ಮುಂದೆಗಡೆ ಕೂತಿರೋನು ಹಾಕೋನೆ, ಹಿಂದೆಗಡೆ ಕೂತಿರೋನು ಹಾಕೋನೆ, ಮಧ್ಯದಲ್ಲಿ ಕೂತಿರೋನು ಹಾಕಿಲ್ಲ. ಇಲ್ಲೂ ನೋಡಿ, ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಅಲ್ಲ, ಇಲ್ಲೆಲ್ಲ ಏನು ಕ್ಯಾಮ್ರಾ ಇಲ್ವಾ ಫೋಟೋ ಹೊಡಿಯೋಕ್ಕೆ ಅಂತ ನನಗೊಂದು ಅನ್ಸೋದು. ನಮ್ಮ ಜನಕ್ಕೆ ಯಾವಾಗ ಅರ್ಥ ಆಗುತ್ತೀವಲ್ಲ. ನಿನ್ಗೆ ಯಾಕೆ ಆಮೇಲೆ ನೀವೇನೇ ಹೇಳಿ, ನಮ್ಮ ಜನಕ್ಕೆ ಎಷ್ಟೇ ಏನೇ ಹೇಳಿದ್ರು ನೆಸೆಸಿಟಿ ಇಲ್ಲ. ಅವ್ನು ಯಾರೋ ರೈಡರ್ ಹೋಯ್ತವನೆ ಅಂತ ಅವನು ಹಿಂದೆಗಡೆ ಹೋಯ್ತಿರೋದು ನೋಡಿ. ಇಲ್ಲಿ ಎಂಥ ಚಪ್ಪಲಿ ನನ್ನ ಮಕ್ಕಳು ಇರ್ತಾರಪ್ಪ. ಯಾವ ಕನ್ನಡನ ಇದು? ನಮ್ಮ ಊರಾಗ ಹಿಂಗೆ ಸಿಗೋದು, ನಮ್ಮ ಇಂಡಿಯಾದಲ್ಲಿ ಮಾತ್ರ ಹಿಂಗೆ ಸಿಗೋದು. ಮೀನ್ಸ್ ನಾನು ಕಿಂಡಲ್ ಮಾಡ್ತಾಯಿಲ್ಲ, ಬಟ್ ಇನ್ನೊಂದು ಹೇಳಬೇಕು, ನಮ್ಮ ಇಂಡಿಯಾದಲ್ಲಿ ಮಾತ್ರ ಈ ಥರ ಸಿಗೋದು ಅನ್ನೋದಕ್ಕಿಂತ ನಾನು ಎಷ್ಟೋ ಮೋಟೋ ವ್ಲಾಗರ್ಸ್ಗಳನ್ನ ನಾನು ನೋಡ್ತೀನಲ್ಲ, ನಮ್ಮ ಒಂದು ನೇಷನಲ್ಲಿ ಇರೋ ಫೆಸಿಲಿಟೀಸ್ ಬೇರೆ ನೇಷನಲ್ಲಿ ಇಲ್ಲ. ಒಂದು ಪೊಲೀಸ್ ಪ್ರೊಟೆಕ್ಷನ್ ಆಗ್ಬೋದು, ಬೇಗ ಒಂದು ಹೆಲ್ತ್ ಕೇರ್ ಆಗ್ಬೋದು, ಪಬ್ಲಿಕ್ಕಿಗೆ ಕೊಡೋ ರೆಸ್ಪೆಕ್ಟ್ ಇರ್ಬೋದು. ಪಬ್ಲಿಕ್ಕು ಕೊಡೋ ರೆಸ್ಪೆಕ್ಟ್ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೊಡೋಷ್ಟು ಇನ್ನು ಎಲ್ಲೂ ಕೊಡೋಲ್ಲ. ಅದನ್ನಂತೂ ಓಪನ್ ಆಗಿ ಹೇಳಬಲ್ಲೆ ನಾನು. ನನಗೆ ಸ್ಟೂಡೆಂಟ್ ಲೈಫಲ್ಲಿ ನನಗೆ MBA ಲೈಫು ನೆಕ್ಸ್ಟ್ ಫರ್ದರು. ಬಟ್ ಈಗ ನಡೆದಿರೋ 3 ಸ್ಟೆಪ್ಸು, ಸ್ಕೂಲು ಆ್ಯಂಡ್ ಒಂದು PU, ಡಿಗ್ರಿ, BCom ನೋಡೋಕೆ ಹೋದರೆ ರೈಡರ್ಸ್, ನನಗೆ PU ಲೈಫ್ನ ನಾನು ಸಿಕ್ಕಾಬಡೆ ಎಂಜಾಯ್ ಮಾಡಿದೆ. ನನ್ನಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ಗಳಿದ್ದಾರೆ, ರೀತನ್, ಕೃತಿಕ್ ಅಂತ. ಯಾವ ರೇಂಜಿಗೆ ಎಂಜಾಯ್ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಲೆವೆಲ್ಲು. ಬಟ್ ಡಿಗ್ರಿಯಲ್ಲಿ ಎಂಜಾಯ್ ಮಾಡಿದೆ, ಬಟ್ ಕೆಲವೊಂದು ಮನಸ್ತಾಪಗಳಾಯಿತು ಕೆಲವೊಂದು ಪರ್ಸನ್ಸ್ಗಳಿಂದ. ಸೊ ಅದರಿಂದ ಪಾಠ ಕಲಿತಿದ್ದು ಒಂದೇ ಈ ಯೂಟ್ಯೂಬ್ ಚಾನಲ್. ಆ ಒಂದು ಮನಸ್ತಾಪಗಳಾದಮೇಲೆ ನಾನು ಒಂದು ಯೂಟ್ಯೂಬ್ ವೀಡಿಯೋಸ್ ನೋಡೋಕ್ಕೆ ಶುರು ಮಾಡಿದೆ. ಡಾಕ್ಟರ್ ಬ್ರೋ ಫಸ್ಟ್ ನೋಡಿದ್ದು, ಆಮೇಲೆ ಹೋಯ್ತಾ ಏನಾದ್ರು ಒಂದು ಪ್ಲೇಸಸ್ಗಳ ಬಗ್ಗೆ ಸರ್ಚ್ ಮಾಡ್ಬೇಕಾದ್ರೆ ಹೀಗೆ ಏನಪ್ಪ ಅದು ರೈಡರ್ಸ್ಗಳು ಸಿಕ್ಕಿದ್ದು. ಸೊ ಹಾಗೆ ನೋಡ್ತಾ ನನಗೆ ಫಸ್ಟು ತುಂಬ ಇಷ್ಟ ಆಗಿತ್ತು ರೈಡರ್ ಯಾರು ಅಂತಲೇ ಮರ್ತೋಗೈತೆ. ಆಯಿತು, ಆಮೇಲೆ ಸೊ ನನಗೆ ಫಸ್ಟು ಇಷ್ಟ ಆ್ಯಕ್ಚುಲಿ ನಾನು ಟಿಪಿಕಲ್ ಕನ್ನಡಿಗ ಯಾರು ಅಂತಲೇ ಗೊತ್ತಿರಲಿಲ್ಲ. ಸೊ मारो मुझे नहीं, ये मजाक हो रहा है. एक सेकंड यार, मजाक हो रहा है. नहीं, ನನಗೆ ಫಸ್ಟ್ ಇಷ್ಟ ಆಗಿದೆ ಬೆಂಗಳೂರವರು KGK ಗೌಡ ಅಂತ. ಸೊ ಆಮೇಲೆ ಹೋಯ್ತಾ ಅಭಿಷೇಕ್ ಗೌಡ. ಸೊ ಅಭಿಷೇಕ್ ಗೌಡ ಅವ್ರನ್ನ ಆಲ್ರೆಡಿ ಒಂದು ಸಲ ಮೈಸೂರು ಬಂದಾಗ ಅವ್ರನ್ನೂ ಮೀಟ್ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗ್ ವೀಡಿಯೋಸ್ಗಳೆಲ್ಲ ನೀವು ನೋಡಿರ್ತೀರ. ಸೊ ಇವ್ರುಗಳ ಮಧ್ಯೆ ಬಂದಿದ್ದು ನಮಗೆ ಕಿತ್ತಾಡಿ ಕಿರಣ್ ಅವರು. ಅನ್ನೋದು ವೀಡಿಯೋ ಶುರು ಆಗಿ ಜರ್ನಿನೇ ಬೇರೆ ಥರ ಅಂದ್ಕೊಳ್ಳಿ. ನಮ್ಮ ಪುನೀತ್ ರಾಜ್ಕುಮಾರ್ ಮನೆ ಹೆಂಗಿದೆ ಅಂತ ನೋಡ್ಬೇಕಾದ್ರೆ ಗಾಜನೂರ್ದು ಇವರು ವೀಡಿಯೋ ಮಾಡಿದರು. ಸೊ ಅಲ್ಲಿಂದ ಜರ್ನಿ ನಾನು ಕಿತ್ತಾಡಿ ಕಿರಣ್ ಅವ್ರದ್ದು ವೀಡಿಯೋಸ್ ನೋಡೋಕ್ಕೆ ಶುರುವಾಗಿದ್ದು. ಸೊ ದೇ ಆರ್ ಮೈ ಇನ್ಸ್ಪಿರೇಷನ್ಸ್. ಈಗ ಸದ್ಯಕ್ಕೆ ನನ್ನ ಪಯಣ ನಿಮ್ಗೆಲ್ಲರಿಗೂ ಗೊತ್ತು, ಪಾಂಡವಪುರದ ಸೈಡ್ ಹೋಗ್ತಾ ಇರೋದು. ಸೊ ಮುಂಚೆನೇ ಈ ಥರ ಒಂದು ರೈಡು 2 ಇಯರ್ಸ್ ಬ್ಯಾಕ್ ಹೋಗಿದ್ದೆ, ಬಾಸ್ ಬರ್ತಡೇ ದಿನ ಸೈಕಲಲ್ಲಿ, ನಾನು ನನ್ನ ಬ್ರದರು. ಆವಾಗ ನಮ್ಮ ಮನೆ ಹತ್ರ, ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು
ಪಾಂಡವಪುರ ಅನ್ನೋದು ನಮ್ಮ ಅಜ್ಜಿ ಮನೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅಪ್ಪು ಬಾಸ್ ಬಾವುಟ ಎಲ್ಲ ಹಾಕೊಂಡು ಹೋಗಿದ್ದಿದ್ದು. ಆ್ಯಂಡ್ ಆಫ್ಟರ್ ದಟ್ ನನ್ನ ಸ್ಕೂಲ್ನೆಲ್ಲ ಮಾತಾಡ್ಸ್ಕೊಂಡು ಹಿಂಗೆ ರೈಡ್ ಬಂದಿದ್ದೀವಿ ಅಂತ. ಮತ್ತು ನಿಮ್ಮೆಲ್ಲರಿಗೂ ಒಂದು ಕೇಳಬೇಕಿತ್ತು, ಈ ಥರ ರೋಡಲ್ಲೆಲ್ಲ ಮಾರ್ತಾಯಿರ್ತಾರೆ ಹಣ್ಣುಗಳು, ಈ ಥರ ಪ್ರಾಡಕ್ಟ್ಸ್ಗಳೆಲ್ಲ. ಈ ಥರ ಪ್ರಾಡಕ್ಟ್ಸ್ಗಳೆಲ್ಲ ತಗೋಬೋದು. ನೀವು ಹಣ್ಣುಗಳನ್ನ ತಗೋತೀರಾ? ಆದಷ್ಟು ನನ್ನ ಒಂದು ಸಜೆಷನ್ ಕೇಳಿದ್ರೆ ತಗೋಬಿಡಿ. ಯಾಕಂದರೆ ಎಲ್ಲಪ್ಪ ಹೋದ್ರವರು ಓಪನ್ ಇಟ್ಟಿರ್ತಾರೆ. ಧೂಳು ಗಾಳಿ ಏನೇನು ಬಂದು ಕೂತಿರುತ್ತೋ ಹಣ್ಣು ಮೇಲೆ ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಹೊಟ್ಟೆ ಹಸಿತಿರ್ಬೋದು ಅಂತ ನೀವು ತಿನ್ಬಿಡ್ತೀರಾ, ಬಟ್ ಹೆಲ್ತ್ ಬಗ್ಗೆನೂ ನೀವು ಗಮನ ಕೊಡಬೇಕಲ್ವಾ. ಸೊ ಅದು ನನ್ನ ಕಡೆಯಿಂದ ಒಂದು ಸಜೆಷನ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನನಗೆಲ್ಲ ಒಂದು ಕಡೆ ಹಾರ್ಟಲ್ಲಿ ಭಯ ಕೂಡ ಇದೆಯಪ್ಪ. ಇಷ್ಟು % 93 ಆ್ಯಾವ್ರೇಜ್ ತೋರಿಸಿದ್ರು ಎಲ್ಲಿ ಗಾಡಿ ಮಧ್ಯೆ ಲಾಫ್ ಗೀಫ್ ಆಗಿ ಬ್ಯಾಟ್ರಿ ಖಾಲಿ ಆಗಿಬಿಟ್ಟಿತ್ತು ಅಂತ. ನಾನು ಎಷ್ಟೋ ಸತ ಪಾಂಡವಪುರಕ್ಕೆ ಹೋಗ್ಬೇಕಾದ್ರೆ ಗಮನಿಸಿದ್ದೀನಿ. HP ಪೆಟ್ರೋಲ್ ಬಂಕ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಇದ್ರೂ ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಎಲ್ಲ ಇಲ್ಲ. ಸೊ ಅದೊಂದು ಕಡೆ ನರ್ವಸ್ ಕೂಡ ಇದೆ, ಅದ್ರ ಜೊತೆ ಎಕ್ಸೈಟ್ಮೆಂಟ್ ಕೂಡ ಇದೆ. ಒನ್ ಆಫ್ ದ ಫಸ್ಟ್ ರೈಡ್ ಒಂದು ಮೋಟೋ ಬ್ಲಾಗಿಂಗ್ ಥರ ಮಾಡ್ತಾ ಇರೋದು. ಸೊ ಬನ್ನಿ ಈಗ ಸಿಗ್ನಲ್. ಸೊ ಇಲ್ಲಿ ನೋಡಿ. ಸೊ ದಯವಿಟ್ಟು ಗಾಡೀಲಿ ಬರೋರು, ಬೈಕು ಅಂತ ಇರೋರು, 2 ವೀಲರ್ಗಳು ದಯವಿಟ್ಟು ಅದ್ರ ಮೇಲೆ ಹೋಗಬೇಡಿ. ಎಷ್ಟು ಸತಿ ಹೇಳೋದು ನಿಮಗೆ, ಅಣ್ಣ ಯಾವ ಇವೆಲ್ಲ ಬಂದ್ಬಿಡ್ತವೆ. ನಿಲ್ಸು ಬ್ಯಾಕ್ ಬಾ. ಪ್ಲೇ. ಸೊ ಬನ್ನಿ ಗಾಯ್ಸ್, ಇಲ್ಲಿ ರೈಡರ್ಸ್ ಇದ್ದಾರೆ, ಮಾತಾಡ್ಸದ. ಹಾಯ್ ಸರ್, ರೈಡರ್ಸಾ? ಹಾಯ್, ನಾನು ಒಬ್ಬ ಮೋಟೋ ವ್ಲಾಗರ್. ಇಲ್ಲೇ ಜಸ್ಟ್ ಸಿಟಿಲಿ ಓಡಾಡೋದು ನಾನು. ಸರ್ ಭುವನ್ ಅಂತ. ಹಾಂ, ಮೈಸೂರವ್ರೇನೆ. ಹೌದಾ? ಹಾಂ ಬ್ರೋ, ನೀವು ಹೇಳ್ಬೇಕು ಬ್ರೋ. ಎಲ್ಲಿಗೆ ರೈಡು ಬ್ರೋ ಪಯಣ? ಓಕೆ, ಆ್ಯಕ್ಚುಲಿ ನಿಮ್ಮ ಥರ ರೈಡರ್ಸ್ಗಳೇ ನಂಗೆ ಇನ್ಸ್ಪಿರೇಷನ್. ಈ ಒಂದು ಮೋಟೋ ವ್ಲಾಗ್ ಮಾಡೋಕ್ಕೆ, ಯೂಟ್ಯೂಬ್ ಚಾನಲ್ ತೆಗಿಯೋಕ್ಕೆ ನಿಮ್ಮಂಥ ರೈಡರ್ಸ್ಗಳು. ಖಂಡಿತ. ಅದು ಮೋಟೋ ವ್ಲಾಗರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರನಲ್ವಾ ಬ್ರೋ? ನೀವೇನು ಹಾಕಿರೋದು? ನಮ್ಮವರವರೇ. ಹಾಂ ಬ್ರೋ, ಮೈಸೂರನಲ್ವಾ ಬ್ರೋ? ನಾನು ಅದಕ್ಕೋಸ್ಕರ ಟಿಪಿಕಲ್ ಕನ್ನಡಿಗ ಫ್ಯಾನ್. ನಮಗೆಲ್ಲ ಚೆನ್ನಾಗಿ ಪರಿಚಯ ಇರೋರೇನೆ. ನೆನ್ನೆನೂ ಎಲ್ಲ ಮೆಸೇಜ್ ಹಾಕಿದ್ದೆ. ಹೌದಾ? 09 ಬ್ರೋನು ಇದಕ್ಕೆ ಹೋಗೋರಂತೆ. ಮೀಟ್ ಆಗಿಲ್ಲ. ಇಲ್ಲ, ಬಟ್ ಮೀಟ್ ಆಗಿದ್ದೀನಿ. ನನ್ನ ಚೆನ್ನಾಗಿ ಗ್ಯಾಪ್ನ ಇಟ್ಟಿದ್ದಾರೆ. ಹಾಕಿದ್ರೆ ಅವ್ರು ಟ್ಯಾಗ್ ಮಾಡಿ ಟಿಪಿಕಲ್ ಬ್ರೋ ನೋಡಿ ನಿಮ್ಮೂರಲ್ಲೇ ಅವರೇ, ನಿಮ್ಮ ಹೋಟೆಲ್ ಫಸ್ಟ್ ನಿಮ್ಮೂರವ್ರನ್ನ ಮೀಟ್ ಮಾಡಿ ನೀವು. ನಮ್ಗೆಲ್ಲ ಚೆನ್ನಾಗಿ ಸಿಗ್ತಾರೆ, ಒಳ್ಳೆ ಮನುಷ್ಯ. ನಿಜ. ನಾನು ಆ್ಯಕ್ಚುಲಿ ಮೊನ್ನೆ ಫೋರಮ್ ಮಾಲ್ ಹತ್ರ ಹೋದಾಗ ಮಾತಾಡ್ಸಕ್ ಹೋದೆ ನಾನು. ಟಿಪಿಕಲ್ ಕನ್ನಡ. ಕಿತ್ತಾಡಿ ಕಿರಣ್ ಗೊತ್ತಲ್ಲ, ಅವ್ರು ಬೈಕ್ ತಗೊಂಡಾಗ ವಿಡಿಯೋ ಮಾಡಕ್ ಹೋಗಿದ್ದೆ ನಾನು. ಕ್ರೌಡ್ ಜಾಸ್ತಿ ಇರ್ಬೇಕಾದ್ರೆ ಎಲ್ಲಾರನ್ನು ಏನ್ ಬ್ರೋ? ಇಲ್ಲ ಬ್ರೋ, ಈಗ ಮೊನ್ನೆಯಿಂದ ಹಂಗ್ ತಿರ್ಗಿಸಿ ನೀವು ಆ ಕಡೆ ಹೋದಾಗ ಸಿಕ್ಕಿ ಪಾಪ ಒಳ್ಳೆ ಮನುಷ್ಯ. ಬ್ರೋ ಗೊತ್ತು ಬ್ರೋ, ಫೋರಮ್ ಮಾಲ್ ಸಿಕ್ಕಿರು ಅಂತ ಅನ್ನಲ್ಲ. ನಾನು ಮಾತಾಡ್ಸೋವಾಗ ನಾನು ಇನ್ನೂ ಗ್ಯಾಪ್ ನೈಟವ್ರು ಅವರು. ನೀವು ಅವ್ರು ಬಂದಿರಲ್ವಾ ಕಿತ್ತಾಡಿ ಕಿರಣ್ ಅವ್ರದಕ್ಕೆ ಅಂದ್ರು. ಒಳ್ಳೆ ಮನುಷ್ಯ ಅವರು ಅಷ್ಟೇ. ಅವರು ಅಷ್ಟೇ. ಹೌದು, ಅವರು ನನ್ನ ಪರ್ಸನಲ್ ಆಗಿ ನನಗೆ ಪರಿಚಯ. ನಾನು ಯಾವಾಗಲೂ ಡೈರೆಕ್ಟ್ ಆಗಿ ನಾನು ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ, ನನ್ನೇನು ಕೂಡ ಅವ್ರ ತಮ್ಮ ಯಶುಗ್ ಮೆಸೇಜ್ ಹಾಕಿದೆ. ಯಶು ಅವರು ಚೆನ್ನಾಗಿ ಪರಿಚಯ ಇರೋರೇನೆ. ಅವರು ಇಲ್ಲ ಈ ತರ ಹಾಸನ್ಗೆಲ್ಲ ಹೊರಗಡೆ ಹೋಗ್ತಾ ಇದೀವಿ, ನೆಕ್ಸ್ಟ್ ಟೈಮ್ ಸಿಗೋಣ ಬ್ರೋ. ಓಕೆ ಆಯ್ತು, ಇನ್ನೊಂದ್ಸರಿ ಸಿಗ್ತೀವಿ. ಮೈಸೂರಿಗೆ ಬಂದಾಗೆಲ್ಲ ಸಿಗ್ತಾ ಇದ್ವಿ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಬ್ರೋ. ಚಾನಲ್ಗೂ ಸಿಗ್ಲಿ. ಹಾಂ ಬ್ರೋ, ಅದೇ ನನ್ನ ಯೂಟ್ಯೂಬ್ ಚಾನಲ್. ಹಾಂ ಬ್ರೋ, ಹತ್ರ ಈ ಥರ ಕ್ಯಾಮ್ರಾ ಇದ್ರೆ ಜನ ಸಿಕ್ಕಾಪಟ್ಟೆ ಭಯ ಪಡ್ತಾರಲ್ವಾ ಎದುರುಗಡೆ ಬರೋಕೆ? ಭಯ ಅನ್ನೋದ್ಕಿಂತ ಭಯ ಪಡ್ತಾರೆ ಅಂತ ಆ ಥರ ಹೇಳೋ ಬದಲು ನಿಮ್ಮ ಸೇಫ್ಟಿ ಅನ್ಬೇಕು. ಹೌದು, ಆಕ್ಚುಲಿ ಸರ್ ಎಲ್ಲರಿಗೂ ಇದೊಂದು ಸಜೆಷನ್ ಕೊಡಬೇಕು. ಎಲ್ಲರೂ ಕ್ಯಾಮ್ರಾ ಹಾಕೊಂಡು ಓಡಾಡಿ. ಭಯ ಅಂತ ಹೇಳೋದ್ಕಿಂತ ಹೆಚ್ಚಾಗಿ ನಮ್ಮ ಸೇಫ್ಟಿ. ಹೌದು, ನೀವು ಕ್ಯಾಮ್ರಾ ಇಟ್ಕೊಂಡು ಬರೀ ಲಾಗ್ ಮಾಡಬೇಕು ಅಂತಾನೆ ಏನಿಲ್ಲ. ನಿಮ್ಮ ಸೇಫ್ಟಿಗೆ ಹಾಕೊಂಡು ಓಡಾಡಿ. ಎಲ್ಲೋ ಒಂದು ನೈಟ್ ಟ್ರಾವೆಲ್ ಮಾಡ್ತಿರ್ತೀರಾ, ಎಲ್ಲ ಒಬ್ಬರೇ ಹೋಗ್ತಾ ಇರ್ತೀರಾ ಒಂದ್ ಕಡೆ, ನಿಮ್ಮ ಜೊತೆ ಒಂದು ನಿಮ್ಗೆ ಅದು ಹ್ಯಾಬಿ ಆಗ್ಬಿಡುತ್ತೆ, ಅಭ್ಯಾಸ ಆಗುತ್ತೆ. ಅದೇ ಒಂದು ಹ್ಯಾಬಿ. ನಮ್ದೆಲ್ಲ ಹೇಳ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೋತಿದ್ದೆ. ಬಟ್ ನನ್ಗೆ ಆಕ್ಸಿಡೆಂಟ್ ಆಗಿ
ಇಷ್ಟೆಲ್ಲ ಇಂಜಿನ್ ಇತ್ತು. ಏನು ಬ್ರೋ ಆಯಿತು ಹಿಂಗೆ? ಬೈಕಿಂಗಲ್ಲಿ ನಾನು ಬೇರೆ ಎಲ್ಲೋ ದೊಡ್ಡ ಹೆಸರು ಮಾಡಿಲ್ಲ. ನಾನು ನಮ್ಮ ಏರಿಯಾದಲ್ಲಿ ನಮ್ಮ ಹುಡುಗರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ನಿಂತಿದ್ದೀನಿ ಅಷ್ಟೇ, ನನ್ನ ಸುತ್ತ ಇರೋರಿಗೆ. ಯಾಕಂದ್ರೆ ನಾನು ಇದೇ ಕಲಂಬಿ ಹಾಸ್ಪಿಟ್ಲು ಮಣಿಪಾಲ್ ಆಗೈತೆ, ಬದುಕೋದೇ ಇಲ್ಲ, ಒಂದು ಸ್ಕ್ರಾಪು, ಈ ಥರ ಎಲ್ಲ ಮಾತಾಡಿದವ್ರ ಮಧ್ಯೆ ನೋಡ್ರಿ, ನಮ್ಮ ಡಿಸ್ಟಿಕ್ಗೆ ನಂದು ಒಬ್ಬಂದೇ ಗಾಡಿ, ಫಸ್ಟ್ ಗಾಡಿ ಬಂದಿದ್ದು. ಓಕೆ, FZ ಐತೆ, RC 390 ಇತ್ತು. ಇದೆಲ್ಲ ಮಾಡಿ ತೋರಿಸಿದ್ದೀವಿ. ನಾನು ಏನು ವಾಪಸ್ ಎಲ್ಲೋ ನಾವು ಬೇರೆ ಎಲ್ಲೋ ಹೋಗಿ ಅವಾರ್ಡ್ ಇಸ್ಕೊಂಡು ದೊಡ್ಡವರಾಗಬೇಕು ಅನ್ನೋದೇನಿಲ್ಲ. ನಮ್ಮ ಏರಿಯಾ ನಮ್ಮನ್ನ ಆಡ್ಕೊಂಡಿರೋದ್ರ ಮುಂದೆ ನಾವು ದೊಡ್ಡವರಾಗಬೇಕು. ಆದ್ರೂ ಬ್ರೋ ಇದೊಂದು ಹೇಳ್ತೀನಿ ಅಷ್ಟೇ, ನಮಗೋಸ್ಕರ ನಾವು ಬೆಳೆಯೋದು ಇದ್ರಲ್ಲೇ ಬ್ರೋ, ಅಷ್ಟೇ. ಇನ್ನು ಯಾವ್ದ್ರಲ್ಲೇ ನಾವು ಪ್ರೂವ್ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ ಅಲ್ಲ, ನಿಮ್ಮ ಕೈಯಲ್ಲಿ ಏನೈತೆ ಅದನ್ನ ಇಟ್ಕೊಂಡು ಬೆಳಿಬೋದು. ಹೌದು ಬ್ರೋ, ನೀವು ಇವಾಗ ಹೇಳ್ತಿದ್ದೀರಾ ಫೋಟೋ ಲಾಗಿಂಗಲ್ಲಿ ಬೆಳಿಬೋದು ಅಂತ, ಅದು ನಿಮ್ಮ ಮನಸ್ಸಲ್ಲಿ ಬಿಗಿಯಾಗಿ ಕುತ್ಕೊಂಡ್ರೆ ನೀವು ಬೆಳಿತೀರಾ ಅಷ್ಟೇ ಬ್ರೋ. ಅದೊಂದೆಲ್ಲ ನಾನು ಮೂವಿ ರಿವ್ಯೂಸ್ಗಳು ಕೊಡ್ತೀನಿ, ಪ್ರಮೋಷನ್ ವೀಡಿಯೋಸು ಮಾಡ್ತೀನಿ. ಏನು ಸಮಾಚಾರ ಮೈಸೂರ? ಆ್ಯಕ್ಚುಲಿ ನಾನು 1000 ಸಬ್ಸ್ಕ್ರೈಬರ್ ಆದಮೇಲೆ ಇದು ವಿಡಿಯೋ ಮಾಡ್ತೇನೆ. ನಂದೆಲ್ಲಿ ಸರ್ ಇಲ್ಲೇ ಮೈಸೂರು ಒಳಗಡೆ ಓಡಾಡ್ತಾ ಇರ್ತೀನಿ ನಾನು, ಎಲ್ಲಿ ರೈಡ್ ಹೋಗೋಕ್ಕಾಗುತ್ತೆ? ಹೌದು ನಾವೆಲ್ಲ ಹೋಗ್ತೀವಿ ಫಸ್ಟ್ ನೀವು ನಿಮ್ಮೂರಲ್ಲಿ ಓಡಾಡಿ ಬ್ರೋ. ಫಸ್ಟ್ ನಾನು ನೀವು ಏನು ಹೇಳೋದು ಗೊತ್ತಾ, ಫಸ್ಟ್ ನಿಮ್ಮೂರನ್ನ ನೋಡಿ, ನೀವು ನಿಮ್ಮ ಡಿಸ್ಟಿಕ್ನ ನೋಡಿ, ಆಮೇಲೆ ಹೋಗಿ ಬೇರೆ ಕಡೆ. ಇವಾಗ ನಾನು ಫಸ್ಟ್ ನಾನು ಯಾವುದು ಇದು ಕೊಟ್ಟಿಲ್ಲ ಅಷ್ಟೇನೆ, ನಾವು ಫಸ್ಟ್ ನಮ್ಮ ಏರಿಯಾ ಓಡಾಡಿದ್ದು. ಆಮೇಲೆ ನೋಡಿ ನಾರ್ತಿಂದ ಬಂದಿರೋದು ತರುಣ್ ಅಂದ್ಬಿಟ್ಟು ಅಂತ ಅವ್ರದ್ದು, ನಾರ್ತಿಂದ ನಮ್ಮ ಕರ್ನಾಟಕ ರೈಡ್ ಮಾಡಕ್ಕೆ ನಮ್ಮ ಜೊತೆ ಬಂದು ಭಾಗಿಯಾಗೋರು ಇವತ್ತು ನನ್ನ ಕ್ಲೋಸ್ ಫ್ರೆಂಡು. ಕರ್ನಾಟಕ ರೈಡು ನಾವು 3 ಜನ, ನಾನು TM ಟ್ಯಾಂಗು, ತೇಜವರು, ತೇಜಸ್ಸು, ನಾವು 3 ಜನ ಮಾಡಿದ್ದು. ಕೋಲಿ ರೈಡರ್ ಅವರು ನಾವು ಇಷ್ಟೇ ಜನ ಮಾಡಿದ್ದು. ನೋಡಿ ಫಸ್ಟ್ ನಮ್ಮ ಏರಿಯಾ ಓಡಾಡ್ದು, ರಾಮನಗರ ನಮ್ಮ ಡಿಸ್ಟಿಕ್ ಓಡಾಡ್ದು. ಅದಾದ್ಮೇಲೆ ಫುಲ್ ಕರ್ನಾಟಕ ಬಾರ್ಡರ್ ರೈಡ್, ಕರ್ನಾಟಕ ಮ್ಯಾಪ್ ಏನಿದೆ ಅದನ್ನ ನಾವು ಮೊಬೈಲಲ್ಲಿ ಬೈಕಲ್ಲಿ ಡಿಸೈನ್ ಮಾಡ್ಕೊಂಡು. ಅದೇ ಇದು ನಮ್ಮ ಕಿತ್ತಾಡಿ ಕಿರಣ್ ಅವ್ರು ಮಾಡಿದ್ರಲ್ಲ ಆ ಥರ. ಅದೇ ಲಡಾಖ್, ಲಂಡನ್ ಒಂದೇ ದಿನಕ್ಕೆ ಇಲ್ಲೇನು ಆಗಲ್ಲ. ಹೌದು ಬ್ರೋ, ಅದಂತೂ ಸತ್ಯ. ಒಂದಿನ ಆಯ್ತಿತ್ತೆ, ಒಂದೇ ದಿನಕ್ಕೆ ಇಲ್ಲೇನು ಆಗಲ್ಲ. ಹೌದು, ಒಂದು ದಿನ ಆಯ್ತಿತ್ತೆ, ಆ ಒಂದು ದಿನಕ್ಕೋಸ್ಕರ ಮಾಡಿ. ಬಟ್ ಗಿವ್ ಅಪ್ ಮಾಡಬಾರ್ದು ಬ್ರೋ, ಹಾರ್ಡ್ ವರ್ಕ್ ಮಾಡ್ಬೇಕಷ್ಟೇ. ಗಿವ್ ಅಪ್ ಮಾಡಬೇಡಿ. ಹೌದು, ನಾನು ವಿಡಿಯೋಸ್ಗಳು ಬಿಟ್ಟಿರ್ಬೋದು, ಬೇರೆ ಏನೇ ಬಿಟ್ಟಿರ್ಬೋದು, ನಾನು ಬೈಕಲ್ಲಿ ಓಡಾಡೋದಂತೂ ಬಿಟ್ಟಿಲ್ಲ, ಓಡಾಡ್ತಾನೆ ಇದೀವಿ. ಹುಡುಗರ ಜೊತೆ ಸೇರೋದಂತೂ ಬಿಟ್ಟಿಲ್ಲ, ಸೇರ್ತಾನೆ ಇರ್ತೀವಿ. ಓದೋದ್ ಕಡೆ ಎಲ್ಲ ನಿಮ್ಮಂಗೆ ಫ್ರೆಂಡ್ ಆಯ್ತಾನೆ ಇರ್ತಾರೆ, ಸಿಗ್ತಾನೆ ಇರ್ತಾರೆ. ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟು ಮುಂದೆ ಊಟ ರಿಟೈರ್ ತಿರ್ಗಿಸ್ಕೊಂಡ್ಬಂದೆ. ರೈಡರ್ಸ್ಗಳೆಲ್ಲ ಗೋಪುರ ಎಲ್ಲ ಇತ್ತಲ್ಲ ಅಂತ. ನಾವು ಆ ಗಾಡಿಗಳು ಇಟ್ಕೊಂಡು ಮೋಟೋ ಬ್ಲಾಗಿಂಗ್ ಮಾಡ್ಬೇಕಾ, ಆ ಗಾಡಿಲಿ ಮಾಡ್ಬೇಕಾ ಅನ್ಕೊಂತೀವಿ. ಈ ಗಾಡಿ ಇಟ್ಕೊಂಡು ಮಾಡ್ತೀರಾ, ಒಟ್ನಲ್ಲಿ ಗಾಡಿ ಯಾವ್ದು ಅನ್ನೋದು ಮುಖ್ಯ ಅಲ್ಲ, ನೀವೇನ್ ರೈಡರ್ ಮುಖ್ಯ ಅಷ್ಟೇ. ಗಾಡಿ ಯಾವತ್ತು ನೀವೇನ್ ಗಾಡಿ ಯೂಸ್ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ರೈಡರ್ ಮುಖ್ಯ. ನಾವು ಜನಕ್ಕೆ ಏನು ಇನ್ಫಾರ್ಮೇಶನ್ ಕೊಡ್ತೀವಿ. ನಾನು ಆ್ಯಕ್ಚುಲಿ ಗೈಸ್ ನಂಗೆ ತುಂಬ ಖುಷಿ ಕೊಡ್ತಿದ್ದೆ ರೈಡರ್ಸ್ಗಳ ಹತ್ರ ಮಾತಾಡೋದು. ಯಾಕಂದ್ರೆ ನಮ್ಮ ಡ್ರೀಮ್ಸ್ ಇರೋದೇ ಇದೆ ಅಲ್ವಾ, ಈ ಥರ ರೈಡರ್ಸ್ಗಳ ಹತ್ರ ಜಾಯ್ನ್ ಆಗಬೇಕು ಅನ್ನೋದು ಖುಷಿ ಕೊಡ್ತು ಅಂದ್ಕೊಳ್ಳಿ. ಬಾಯ್ ಅಣ್ಣ, ಬಾಯ್ ಅಣ್ಣ, ಬಾಯ್. ಬಾಯ್ ಅಣ್ಣ, ಬಾಯ್ ಬ್ರೋ. ಸೊ ಗಾಯ್ಸ್, ರೈಡರ್ ಜೊತೆ ಮಾತಾಡಿದಾಯಿತು. ಈಗ ನಮ್ಮ ಪಯಣ ಸ್ಟಾರ್ಟ್. ನಾನು ಅಂದ್ಕೊಂಡೆ ಲಾಸ್ಟ್ ವಿಡಿಯೋ ಮಾಡಿದ್ದು ನನಗೆ ಅಷ್ಟು ರೀಚ್ ಸಿಗಲಿಲ್ಲ, ಬಟ್ ಇವಾಗ ಅರ್ಥ ಆಗ್ತಿದೆ ಈ ಥರ ವೀಡಿಯೋನ ಫೋನ್ನಾಗ ಲಿಟ್ ಮಾಡಬೇಕು. ಆಟೋಮೆಟಿಕಾಗಿ ಕಂಟೆಂಟ್ಗಳು ಈ ಥರ ವ್ಯಕ್ತಿಗಳು ಸಿಗ್ತಾರೆ, ಫ್ರೆಂಡ್ಸ್ ಆಯ್ತಾರೆ. ನಾವು ಕಂಟೆಂಟ್ ಏನೂ ಇಲ್ಲ, ಆರಾಮಾಗಿ ಬರೀ ಮೂವಿ ರಿವ್ಯೂಸು, ಪ್ರಮೋಷನ್ ವೀಡಿಯೋಸು, ಇಲ್ಲ ಯಾವ್ದಾರ ಒಂದು ನ್ಯೂಸ್ ಬಂತು ಅದ್ರ ಬಗ್ಗೆ ಮಾತಾಡೋದು ಅಂತ ಅಂದ್ಕೊಂಡಿದ್ದೆ. ಆ ಥರ ಅಲ್ವೇ ಇಲ್ಲ, ಸಿಚುವೇಶನ್ ತಕ್ಕಂತೆ ಮಾತಾಡೋದು. ವಾವ್, ಕ್ರೇಜಿ ಅಂದ್ಕೊಳ್ಳಿ. ಅಲ್ಲ, ಇಷ್ಟೇ ರೈಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಮೋಟೋ ಬ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಒಂದು ಫೋಟೋ ಇಲ್ವಲ್ಲಪ್ಪ ಅಂತಿದೆ. ಒಬ್ಬರು ನೇಪಾಳಿಂದನೋ ಎಲ್ಲಿಂದನೋ ಬಂದಿದ್ದರು, ಮೀನ್ಸ್ ತುಂಬ ವೈಟಿಶ್ ಆಗಿದ್ದರು. ಸೊ ಅವರು ಒಂದು ಫೋಟೋ ತೆಗೆದ್ರು, ಸಖತ್ ಕ್ರೇಜಿಯಾಗಿ ಇಷ್ಟ ಆಯಿತು ಅಂದ್ಕೊಳ್ಳಿ. ನೋಡಿ ಅಷ್ಟೇ ನಾನು ಹೇಳೋದು, ಖುಷಿ ಅನ್ನೋದು ನಾವು ಹುಡ್ಕೋದಲ್ಲ, ಬರೋದ್ರಲ್ಲೇ ಖುಷಿ ಹುಡ್ಕೋದೇ ಜೀವನ. ಈಗ ನಡೀತಾರೋ ಸಿಚುವೇಶನ್ ಬಗ್ಗೆ ಒಂದು ಮತ್ತು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಕ್ಕೆ ಬರ್ತೀನಿ. ಆ ವ್ಯಕ್ತಿಗಳಿದ್ರೆ ಈ ವ್ಯಕ್ತಿಗಳಿದ್ರೆ ಖುಷಿ ಇರುತ್ತೆ ಅಂತ ಖುಷಿ ಹುಡಿಕೊಂಡು ಹೋಗೋದಲ್ಲ. ನಾವು ಹಂಗೆ ಅಂದ್ಕೊಂಡು ಹೋದ್ರೆ ಅವ್ರು ದುಃಖನೇ ಕೊಡ್ತಾರೆ ನಮಗೆ.
ಆ್ಯಂಡ್ ಅವ್ರು ದುಃಖ ಕೊಡ್ತಾರೆ ಇದ್ದ ತಕ್ಷಣ ಅವ್ರನ್ನ ಚೇಂಜ್ ಮಾಡೋಕ್ಕಾಗೋದು. ನೋಡು ನೀನು ಹಿಂಗೆ ಮಾಡ್ತಿದ್ದೀಯಾ ನಂಗೆ ಬೇಜಾರಾಯ್ತಿದೆ ಅನ್ನೋದಲ್ಲ. ನೀವು ಖುಷಿ ಹುಡಿಕೊಂಡು ಹೋದವರು ಅಲ್ಲಿ ದುಃಖ ಸಿಗ್ತಿದೆ ಮೇಲೆ ಏನಕ್ಕೆ ಇರೋಕೆ ಹೋಗ್ತೀರಾ, ಅಲ್ಲಿ ಆಚೆ ಬರ್ರಿ, ಅಷ್ಟೇ ನಾನು ಹೇಳೋದು. ಸೊ ಇದು ಆ್ಯಕ್ಚುಲಿ ಸ್ವಲ್ಪ ಚೇಂಜಸ್ ಇದೆ. ನೆನ್ನೆ ಸುದೀಪ್ ಅವ್ರದ್ದು ವೀಕೆಂಡಲ್ಲಿ ಅವ್ರು ಒಂದು ಮಾತು ಹೇಳಿದ್ರೆ ನಂಗೆ ತುಂಬ ಇಷ್ಟ ಆಯಿತು. ನೀವು ಅದನ್ನು ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡ್ರೆ, ನೀವು ಖುಷಿನ ಹುಡ್ಕೊಂಡು ಹೋಗ್ತಾ ಇರೋದು, ಅಲ್ಲಿ ನಿಮಗೆ ದುಃಖ ಕೊಡ್ತಿದೆ ಅಂದಾಗ ನೀವೇನು ಮಾಡಬೇಕು ಅಂತ ನೀವೇ ಎಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ನನಗೆ ಆ ಸಿಚುವೇಶನ್ ಅನಿಸಿದ್ದು ಒಂದೇ. ಈಗ ನಾನು ಯಾರು ಇಷ್ಟಪಟ್ಟರು ಅಷ್ಟೇ. ಈಗ ಒಂದು ಹುಡುಗಿ ಆಗಿರ್ಬೋದು, ಆಬ್ವಿಯಸ್ಲಿ ಇಷ್ಟ ಅಂತ ಬಂದರೆ ನಾವೆಲ್ಲ ಈಗಿನ ಕಾಲದಲ್ಲಿ ತಲೆ ಕೆಡಿಸ್ಕೊಳ್ಳೋದು ಹುಡುಗಿ ಅನ್ನೋ ಮ್ಯಾಟ್ರಿಗೆ. ಸೊ ನಾವು ತಲೆ ಕೆಡಿಸ್ಕೊಳ್ಳೋದು ಅವ್ರು ಆ ಪ್ರೀತಿ ಸಿಗಲಿಲ್ಲ, ಈ ಪ್ರೀತಿ ಸಿಗಲಿಲ್ಲ, ಅವ್ರ ಆ ಥರ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಇವ್ರ ಆ ಥರ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ನಾವು ಆ ಥರ ಅಂದ್ಕೊಂಡು ಹೋಗ್ತೀವಿ. ಈಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಫಸ್ಟು ಲೈಫಲ್ಲಿ ನಾನು ಬಿಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸಂಬಂಧದಿಂದ ನಾವು ಸ್ಟ್ರಾಂಗ್ ಆಗಬೇಕಾ, ಇಲ್ಲ ಸಂಬಂಧಗಳಿಂದ ನಾವು ವೀಕಾಗಿ ಕಾಣಿಸೋದು ಸ್ಟಾರ್ಟ್ ಆಗಬೇಕಾ, ನೀವು ಯೋಚನೆ ಮಾಡಿ. ಯಾರೇ ಒಬ್ರು ಏನೇ ಇಷ್ಟಪಡಬೇಕಂದ್ರೂ ಖುಷಿ ಸಿಕ್ಕಿದ್ರೆ ಮಾತ್ರ, ಖುಷಿಯಾಗಿದ್ದರೆ ಮಾತ್ರ ಅದರಿಂದ ಹೋಗ್ಬೇಕು. ಅದರಿಂದ ನೋವು ಕೊಡ್ತಿದೆ ಅಂದಾಗ ಅಲ್ಲೇ ನಿಮಗೆ ಬೆಟರ್ ಎಕ್ಸಾಂಪಲ್ ಇದೆ. ನೋವು ಸುಮ್ಮನೆ ಏನಕ್ಕೆ ಯಾರೋ ಒಣಗೋಗಿರೋ ಗಿಡಕ್ಕೆ ನೀರು ಹಾಕಕ್ಕೆ ಹೋಗ್ತೀರಾ? ಇರೋದ್ರಲ್ಲಿ ನಿಮ್ಮ ಲೈಫಲ್ಲಿ ಇನ್ನೊಂದು ಒಳ್ಳೆ ಗಿಡ ಬೆಳೆದಿರುತ್ತೆ, ಅದಕ್ಕೆ ನೀರು ಹಾಕ್ರಿ. ಆಮೇಲೆ ನೀವು ಆ ಗಿಡಕ್ಕೂ ನೀರು ಹಾಕ್ತೆ, ಒಳ್ಳೆ ಗಿಡಕ್ಕೆ ನೀರು ಹಾಕ್ತೆ ಹೋದರೆ ಆಮೇಲೆ ಅದು ಒಣಗೋಗುತ್ತೆ. ಒಣಗೋಗಿರೋ ಗಿಡ ಅಂತೂ ಒಣಗೋಗುತ್ತೆ. ಆಮೇಲೆ ಚೆನ್ನಾಗಿರೋ ಗಿಡನೂ ನೀವು ಕಳ್ಕೊತೀರ ಅಷ್ಟೇ. ಗಿಡ ಅನ್ನೋದು ಒಂದು ಎಕ್ಸಾಂಪಲ್ ಅಷ್ಟೇ. ಅಲ್ಲಿ ಒಂದು ಪರ್ಸನ್ನ ಇಟ್ಟು ನೋಡಿ, ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು. ಈ ವಿಡಿಯೋ ನೋಡ್ತಿರೋ ಹುಡುಗಿ ಅಲ್ಲಿ ಹುಡುಗನಿಟ್ಟಾರು ನೋಡಿ, ನೋಡ್ತಿರೋ ಹುಡುಗ ಹುಡುಗಿನಿಟ್ಟಾರು ನೋಡಿ, ಬೆಸ್ಟ್ ಫ್ರೆಂಡ್ನಾರು ಇಟ್ಟು ನೋಡಿ, ಲವ್ವರ್ನಾರು ಇಟ್ಟು ನೋಡಿ, ಯಾರನ್ನಾರು ಹೆಂಗಾರು ಇಟ್ಟು ನೋಡಿ, ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂವಲ್ಲಿ ನಿಮಗೆ ಡಿಫರ್ ಆಗುತ್ತೆ. ನಾನು ನಿಮ್ಗೆ ಹೇಳಿದೆ ಗೊತ್ತಾ ಸ್ಟಾರ್ಟಿಂಗಲ್ಲಿ, ನಾನು ರಾಜಕುಮಾರನ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ಪಾಂಡವಪುರಕ್ಕಿಂತ ಮುಂಚೆ ಸಿಗೋದು ಅಂತ. ಸೊ ಅಲ್ಲ, ಹೋಟ್ಲಲ್ಲಿ ಹೋಗಿ ಏನೋ ಪರ್ಚೇಸ್ ಮಾಡಬೇಕು. ಆ ಪರ್ಚೇಸ್ ಮಾಡೋ ಥಿಂಗು ಜೀವನದಲ್ಲಿ ಲಾಟ್ ಆಫ್ ಇನ್ಸ್ಪಿರೇಷನ್ ಆ್ಯಂಡ್ ಲೆಸನ್ ತಿಳಿಸುತ್ತೆ ನಮಗೆ. ಅದೇನು ಅಂತ ಮುಂದಕ್ಕೆ ಹೋಯ್ತಾ ನೋಡಿ. ಬಟ್ ಕೀಪ್ ಬಿ ಎಕ್ಸೈಟೆಡ್. ನಿಮ್ಗೆ ಆಲ್ರೆಡಿ ತಮ್ಮನೆಲ್ಲ ಗೊತ್ತು, ಹಾಗೆ ಹೋಗಿರುತ್ತೆ ಯಾವ ಏನದು ಏನು ಎತ್ತ ಅಂತ.